ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯನ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಇವತ್ತಿನ ಕಥೆ ರಾಮಕಥೆಯಲ್ಲ, ದಶರಥನ ಕಥೆ. ಅದು ವ್ಯಥೆಯ ಕಥೆ. ಅದು ರಾಮನಿರುವ ಕಥೆಯೆಲ್ಲ ಸಂತೋಷವನ್ನು ಕೊಡುತ್ತೆ. ಇದು ರಾಮ ಇಲ್ಲದಂತಹ ಅಯೋಧ್ಯೆಯ ಕತೆ. ಆದ್ದರಿಂದಲೇ ಇಲ್ಲಿ ಸಂತೋಷ ಇಲ್ಲ, ಬೇಸರ ಇದೆ. ನಾನು ಇವತ್ತಿನ ಕಥೆಯನ್ನು ಬೇಗ ಬೇಗ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಆ ಶ್ರೀರಾಮಚಂದ್ರ ಸೀತೆಯೊಡನೆ ಲಕ್ಷ್ಮಣನೊಡನೆ ಚಿತ್ರಕೂಟದಲ್ಲಿ ಇದ್ದಾರಲ್ಲ, ಅದನ್ನು ನಾವು ಅನುಭವಿಸಬೇಕು. ಸುಮಂತ್ರ ರಾಮನನ್ನ ಬೀಳ್ಕೊಟ್ಟು ಅಲ್ಲಿಂದ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬರ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಎಲ್ಲ ಪುರಜನರು, ಗ್ರಾಮಸ್ಥರು ಎಲ್ಲ ರಥವನ್ನು ನೋಡಿದ ತಕ್ಷಣ ರಥದ ಹತ್ತಿರಕ್ಕೆ ಓಡೋಡಿ ಬರ್ತಾರೆ. ರಾಮ ಎಲ್ಲಿ? ರಾಮ ಬರಲಿಲ್ವಲ್ಲ, ರಾಮನ್ ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ ಸುಮಂತ್ರನನ್ನ ಕೇಳ್ತಾರೆ. ಸುಮಂತ್ರ ತಲೆ ತಗ್ಗಿಸ್ತಾನೆ. ಅವರೆಲ್ಲ ಬೇಸರದಿಂದ ಮತ್ತೆ ಮತ್ತೆ ಹಿಂತಿರುಗ್ತಾರೆ. ಸುಮಂತ್ರ ತನ್ನ ರಥವನ್ನು ಓಡಿಸ್ಕೊಂಡು ಅಯೋಧ್ಯೆಗೆ ಬಂದ. ಅಯೋಧ್ಯೆಯಲ್ಲಿ ದಶರಥನ ಅಂತಃಪುರಕ್ಕೆ ಬಂದ. ದೀನನಾಗಿ ಆ ರಾಮ ವಿಯೋಗದ ಶೋಕದಿಂದ ನರಳ್ತಾ ಇದ್ದಂಥ ದಶರಥನನ್ನು ನೋಡ್ದ. ದಶರಥ ಸುಮಂತ್ರನ ನೋಡ್ದ. ಮತ್ತೆ ಗಡಗಡಗಳ ಅಂತ ಅಳೋಕ್ ಶುರು ಮಾಡ್ದ. ದಶರಥ ಮೂರ್ಛೆ ಹೋದ. ಆಗ ಕೌಸಲ್ಯ ಸುಮಿತ್ರೆಯರು ದಶರಥನನ್ನ ಮೇಲೆ ಕೆತ್ತಿ ಆಸನದಲ್ಲಿ ಕುಳ್ಳಿಸ್ತಾರೆ. ಸುಮಂತ್ರನ ನೋಡ್ದ. ದಶರಥ ಕೇಳ್ತಾನೆ, ಅರಣ್ಯದಲ್ಲಿ ನನ್ನ ರಾಮ ಹೇಗಿದ್ದಾನೆ? ಸೀತೆ ಹೇಗಿದ್ದಾಳೆ? ಲಕ್ಷ್ಮಣ ಹೇಗಿದ್ದಾನೆ? ಅವರಿಲ್ಲಿ ರಾಜಭೋಗವನ್ನು ಅನುಭವಿಸ್ತಾ ಇದ್ರು. ಅಲ್ಲಿ ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ಮಲಗ್ತಾರೆ ಅಂತ ಕೇಳ್ತಾ ಕೇಳ್ತಾ ಮತ್ತೆ ಮೂರ್ಛೆ ಹೋಗ್ತಾನೆ ದಶರಥ. ಮತ್ತೆ ಸುಧಾರಿಸ್ಕೊಂಡು ಮೇಲಕ್ಕೆ ಎದ್ದು ಕೇಳ್ತಾನೆ, ಸೀತೆಗೆ ಅರಣ್ಯ ಭಯ ಆಗೋಲ್ವಾ? ಅಲ್ಲಿನ ಕಾಡು ಮೃಗಗಳನ್ನೆಲ್ಲ ನೋಡಿ ಸೀತೆಗೆ ಆತಂಕ ಆಯ್ತಾ ಅಂತೆಲ್ಲ ಕೇಳ್ತಾನೆ. ಸುಮಂತ್ರ ಅಯೋಧ್ಯೆಯಿಂದ ಹೊರಟು ಗಂಗಾ ನದಿ ದಾಟುವ ತನಕ ನಡೆದಂಥ ಎಲ್ಲ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳ್ತಾನೆ. ಆಗ ಮತ್ತೆ ಕೌಸಲ್ಯೆ, ಸುಮಿತ್ರೆ, ದಶರಥ ಎಲ್ಲರೂ ಅದನ್ನೆಲ್ಲ ಕೇಳಿ ಸುಮಂತ್ರನಿಗೆ ಹೇಳ್ತಾರೆ, ನಮ್ಮನ್ನೆಲ್ಲ ಕರ್ಕೊಂಡು ಮತ್ತೆ ರಾಮನ ಹತ್ರಕ್ಕೆ ಹೊರಟೋಗಿ, ನಾನು ರಾಮನ ಹತ್ರ ಇರ್ತೀವಿ, ನಮಗಿಲ್ಲಿ ಬೇಡ ಅಂತ ಹೇಳ್ತಾರೆ. ಕೊನೆಗೆ ಸುಮಂತ್ರ ಸಮಾಧಾನ ಪಡಿಸ್ತಾನೆ. ಸೀತಾರಾಮ ಲಕ್ಷ್ಮಣರು ಆನಂದದಿಂದ ಅವರ ಅರಣ್ಯವಾಸವನ್ನ ಪ್ರಾರಂಭಿಸಿದ್ದಾರೆ ಅಂತ ಹೇಳ್ತಾನೆ. ಈ ರಾಮ ವಿರಹದ ಸನ್ನಿವೇಶ ಅವನಿಗೆ ಮತ್ತೆ ಮತ್ತೆ ಮೂರ್ಛೆ ಹೋಗುವಂಥ ಸ್ಥಿತಿ ಬರ್ತಾ ಇದೆ. ಕೌಸಲ್ಯನ್ನ ಕರೀತಾನೆ. ಕೌಸಲ್ಯ, ಇಲ್ಲಿ ಬಾ, ನಿನ್ನ ಹತ್ರ ಒಂದು ವೃತ್ತಾಂತವನ್ನು ಹೇಳಬೇಕು. ನಾನು ಮಾಡಿದಂತಹ ಒಂದು ಪಾಪ ಕಾರ್ಯದ ಬಗ್ಗೆ ನಿನಗೆ ಹೇಳಬೇಕು. ಈಗಲೇ ಹೇಳಬೇಕಿದನ್ನ, ಈಗ ಸಮಯ ಬಂದಿದೆ ಅಂತ ದಶರಥ ಕೌಸಲ್ಯಗೆ ಈ ವೃತ್ತಾಂತವನ್ನು ಹೇಳ್ತಾನೆ. ದಶರಥನಿಗೆ ಆವಾಗ ಒಂದು 15-16 ವಯಸ್ಸು. ಆಗಷ್ಟೇ ಧನುರ್ವಿದ್ಯೆಯನ್ನು ಕಲ್ತ್ಕೊಳ್ತಾ ಇದ್ದ. ಅವನು ಶಬ್ದವೇದಿ. ಅವನು ಒಂದು ಸಲ ಕಾಡಿಗೆ ಹೋಗ್ತಾನೆ ಬೇಟೆ ಆಡೋದಕ್ಕೋಸ್ಕರ. ಅಲ್ಲಿ ಹೋದಾಗ ಅವನಿಗೆ ಜುಳು 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 ಅನ್ನುವಂಥ ಒಂದು ಶಬ್ದ ಕೇಳಿಸುತ್ತೆ. ದಶರಥ ಯೋಚನೆ ಮಾಡ್ದ, ಯಾವುದೋ ಒಂದು ಪ್ರಾಣಿಯ ಶಬ್ದ ಇದು, ಇದಕ್ಕೆ ನಾನು ಬಾಣ ಹೊಡಿಬೇಕು ಅಂತ ಹೇಳಿ ತನ್ನ ಬಾಣದಿಂದ ಆ ಶಬ್ದ ಬಂದ ಕಡೆಗೆ ಹೊಡಿತಾನೆ. ತಕ್ಷಣ ಅಲ್ಲಿಂದ ಮನುಷ್ಯರ ಶಬ್ದ ಚೀರಾಟ ಶುರು ಆಗುತ್ತೆ. ದಶರಥನಿಗೆ ತುಂಬಾ ಆತಂಕ ಆಗುತ್ತೆ. ಓಡೋಡಿ ಅಲ್ಲಿಗೆ ಹೋಗ್ತಾನೆ. ಅಲ್ಲೊಂದು ದೊಡ್ಡ ನದಿ, ಅದರಲ್ಲಿ ಒಬ್ಬ ಋಷಿಕುಮಾರ ಇವನ ಬಾಣದಿಂದ ಕೆಳಗಡೆ ಬಿದ್ದಿದ್ದಾನೆ. ಅವನು ಒಂದು ಮಣ್ಣಿನ ಕೊಡದಲ್ಲಿ ನೀರನ್ನ ತುಂಬಿಕೊಳ್ತಾ ಇದ್ದಾಗ ಆದಂಥ ಶಬ್ದವನ್ನ ಕೇಳಿ ಭ್ರಮಿಸಿ ದಶರಥ ಅವನಿಗೆ ಬಾಣ ಬಿಟ್ಬಿಡ್ತಾನೆ. ಆಗ ಋಷಿಕುಮಾರ ಹೇಳ್ತಾನೆ,
ಎಂಥ ಕೆಲಸ ಮಾಡಿಬಿಟ್ಟೆ, ನಾನೇನು ನಿನಗೆ ಅನ್ಯಾಯ ಮಾಡಿದ್ದು? ನನ್ನ ತಂದೆ ತಾಯಿ ಇಬ್ಬರು ವೃದ್ಧರು, ಅವರಿಗೆ ಕಣ್ ಕಾಣೋದಿಲ್ಲ, ಅವರಿಗೆ ಬಾಯಾರಿಕೆ ಎಂದರು, ನಾನು ನೀರು ತರೋದಕ್ಕೋಸ್ಕರ ಇಲ್ಲಿಗೆ ಬಂದೆ, ನನ್ನನ್ನು ಹೀಗೆ ಮಾಡಿಬಿಟ್ಟಿಯಲ್ಲ ಅಂತಾನೆ. ದಶರಥನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ. ಕೊನೆಗೆ ಶರೀರದಲ್ಲಿದ್ದಂಥ ಬಾಣವನ್ನು ತೆಗಿತಾನೆ, ಅವನು ಸತ್ತೋಗ್ತಾನೆ. ಆ ಹತ್ತಿರದಲ್ಲಿದ್ದಂಥ ಗುಡಿಸಲಿಗೆ ಬಂದು ಆ ವೃದ್ಧ ತಂದೆ ತಾಯಿಯರನ್ನ ನೋಡಿ ನಡೆದಂತಹ ಸಂಗತಿಯನ್ನೆಲ್ಲ ದಶರಥ ಯಾವುದೇ ಮುಚ್ಚು ಮರೆ ಇಲ್ಲದೆ ಹೇಳಿಬಿಡ್ತಾನೆ. ಆ ವೃದ್ಧ ದಂಪತಿಗಳು ತುಂಬ ವ್ಯಥೆ ಪಡ್ತಾರೆ. ಯಾಕಿಂಥ ಕೆಲಸ ಮಾಡಿಬಿಟ್ಟೆ? ಆ ನನ್ನ ಮಗ ಇರೋ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗು, ನಾನು ಒಂದ್ಸಲಿ ಅವ್ರು ನೋಡಬೇಕು. ಹೋಗಿ ಕರ್ಕೊಂಡು ಹೋಗಿ ಆ ಮಗನ ನೋಡಿದಾಗ ಅವರ ರೋದನ ತುಂಬ. ಆಗ ಆ ವೃದ್ಧರು ಹೇಳ್ತಾರೆ, ನೋಡು, ನಮ್ಮ ಕೊನೆಯ ಕಾಲದಲ್ಲಿ ಇಂತಹ ಪುತ್ರ ಶೋಕವನ್ನು ನೀನು ಉಂಟು ಮಾಡಿಬಿಟ್ಟೆ, ನಿನಗೂ ಕೊನೆಯ ಕಾಲದಲ್ಲಿ ಪುತ್ರ ಶೋಕದಿಂದ ನೀನು ಮರಣ ಹೊಂತೀಯ ಅಂತ ಅವನು ಅವತ್ತು ಶಾಪ ಕೊಟ್ಬಿಟ್ಟ. ಕೌಸಲ್ಯೆ, ಪ್ರಾಯಶಃ ಆ ಸಮಯ ಈಗ ಬಂದಿದೆ ಅಂತ ದಶರಥ ಕೌಸಲ್ಯಲ್ಲಿ ಹೇಳ್ತಾನೆ. ಇದನ್ನು ಹೇಳಿದ ತಕ್ಷಣ ಕೌಸಲ್ಯ ಸುಮಿತ್ರೆಯರೆಲ್ಲ ಮತ್ತೆ ಹೇಳ್ತಾರೆ. ಅವತ್ತು ಮಧ್ಯರಾತ್ರಿಯಲ್ಲಿ ದಶರಥ ಇಹಲೋಕವನ್ನು ತ್ಯಜಿಸಿ ಹೊರಟುಬಿಡ್ತಾನೆ. ಇಡೀ ಅಯೋಧ್ಯೆ ಶೋಕ ಸಾಗರದಲ್ಲಿ ಮುಳುಗುತ್ತೆ. ರಾಣಿಯರೆಲ್ಲ ಬಂದು ಆ ದಶರಥನ ಮೃತ ಶರೀರವನ್ನು ನೋಡಿ ಅಳ್ತಾರೆ, ಚೀರ್ತಾರೆ. ಯಾರಿಗೂ ಉತ್ಸಾಹ ಇಲ್ಲ. ಮೊದಲಿಗೆ ಶ್ರೀರಾಮ ಅಯೋಧ್ಯೆಯಿಂದ ಹೊರಟು ಅಯೋಧ್ಯೆಯಲ್ಲಿ ಎಲ್ಲ ಶೋಕ ಸಾಗರದಲ್ಲಿದ್ದರು. ಈಗ ದಶರಥನ ವಿಯೋಗದಿಂದಲೂ ಎಲ್ಲರಿಗೂ ಶೋಕ ಬಂದ್ಬಿಟ್ಟಿದೆ. ಮಾರನೇ ಬೆಳಿಗ್ಗೆ ಎಲ್ಲರಿಗೂ ಶೋಕ ಸಮಾಚಾರ ತಿಳಿಯಿತು. ವಸಿಷ್ಠರು ಮಂತ್ರಿಗಳೆಲ್ಲ ಬಂದರು. ಮುಂದಿನ ಕೆಲಸ ಆಗಬೇಕು ಅಂತ ಯೋಚನೆ ಮಾಡಿದ್ರು. ಒಂದು ಕಡೆ ರಾಮ ಲಕ್ಷ್ಮಣ ಕಾಡಿಗೆ ಹೋಗಿದ್ದಾರೆ, ಅವರು ವಾಪಸ್ ಬರೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಭರತ ಶತ್ರುಘ್ನರು ಕೇಕೆಯ ರಾಜ್ಯಕ್ಕೆ ಹೋಗಿದ್ದಾರೆ, ಅವ್ರನ್ನ ಹೇಗಾದರೂ ಮಾಡಿ ಕರೆಸಬೇಕು ಅಂತ ವಿಶೇಷ ದೂತರನ್ನು ಕಳಿಸ್ತಾರೆ. ಅಲ್ಲಿಂದ ಭರತನನ್ನು ಶತ್ರುಘ್ನನ್ನು ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಭರತ ಏನೂ ಗೊತ್ತಿರೋದಿಲ್ಲ. ಅಯೋಧ್ಯೆ ಪ್ರವೇಶ ಮಾಡಿದ ತಕ್ಷಣ ಏನು ಹೀಗಿದೆ, ಏನಾಯಿತು, ಯಾರಿಗೇನಾಯಿತು ಅಂತೆಲ್ಲ ಕೇಳ್ತಾನೆ. ನೇರವಾಗಿ ದಶರಥನ ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ದಶರಥನನ್ನು ಕಾಣೋದಿಲ್ಲ. ಕೈಕೇಯಿಯ ಅಂತಃಪುರಕ್ಕೆ ಬರ್ತಾನೆ. ಆಗ ಗೊತ್ತಾಗುತ್ತೆ ದಶರಥ ಈ ಲೋಕವನ್ನು ಬಿಟ್ಟಿದ್ದಾನೆ ಅಂತ. ಕೈಕೇಯಿಯನ್ನು ಕೇಳ್ತಾನೆ, ಇದಕ್ಕೆಲ್ಲ ಏನು ಕಾರಣ, ಏನಾಯಿತು ಅಂತ. ಕೈಕೇಯಿಯಿಂದದೆಲ್ಲ ಹೇಳ್ತಾಳೆ. ಭರತನಿಗೆ ತುಂಬ ಕೋಪ ಬರುತ್ತೆ. ನೀನು ಯಾಕಿಂಥ ಕೆಲಸವನ್ನು ಮಾಡಿದೆ? ನನಗೆ ಈ ರಾಜ್ಯ ಬೇಡ, ರಾಮ ರಾಜ್ಯನಾಗಬೇಕು. ನನಗೆ ಈ ರಾಜ್ಯದಲ್ಲಿ ಒಂದು ದಿವಸವೂ ನನಗೆ ಆಸೆ ಇಲ್ಲ, ಯಾಕಿಂಥ ಕೆಲಸವನ್ನು ಮಾಡಿದೆ ಅಂತಾನೆ. ವಸಿಷ್ಠರು ಬರ್ತಾರೆ. ಈಗ ಶೋಕಿಸಬೇಡ, ಈಗ ಮುಂದಿನ ಕೆಲಸವನ್ನೆಲ್ಲ ಮಾಡೋಣ ಅಂತ ಹೇಳಿ ದಶರಥನಿಗೆ ಎಲ್ಲ ವಿಧವಾದಂಥ ಅಂತಿಮ ಕರ್ಮಗಳನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಆದಮೇಲೆ ಅರಮನೆಯಲ್ಲಿ ವಿಶೇಷವಾದಂತಹ ಸಭೆ ವ್ಯವಸ್ಥೆ ಆಗುತ್ತೆ. ಆಗ ವಸಿಷ್ಠರು ಭರತನಿಗೆ ಹೇಳ್ತಾರೆ, ಭರತ, ನೀನು ರಾಜ್ಯವನ್ನು ವಹಿಸ್ಕೋ, ನಿನಗೆ ಪಟ್ಟಾಭಿಷೇಕ ಮಾಡಬೇಕು. ರಾಮ ಅರಣ್ಯವಾಸಕ್ಕೆ ಹೋಗಿದ್ದಾನೆ, ಅದರಿಂದ ನೀನು ಪಟ್ಟಾಭಿಷಿಕ್ತನಾಗಿ ಈ ರಾಜ್ಯವನ್ನು ಮುನ್ನಡೆಸು ಅಂತ ಹೇಳ್ತಾರೆ. ಆಗ ಭರತ ಹೇಳ್ತಾನೆ, ಖಂಡಿತ ಇದು ಸಾಧ್ಯವಿಲ್ಲದ ಮಾತು, ರಾಮನೇ ರಾಜನಾಗಬೇಕು, ನಾನು ರಾಜನಾಗೋದಿಲ್ಲ ಅಂತ ತುಂಬ ಹೇಳ್ತಾನೆ. ಆಗೆಲ್ಲ ಪ್ರಜೆಗಳು ಈ ಭರತ ಹೇಳಿದಂಥ ಮಾತಿಗೆ ಎಲ್ಲರ ಜೈಕಾರ ಹೇಳ್ತಾರೆ. ಭರತ ಅಂದರೆ ಇದು ಹೀಗಿರಬೇಕು ಅಂತ ಎಲ್ಲರೂ ಅವನನ್ನು ಮೆಚ್ಚುತ್ತಾರೆ. ಕೊನೆಗೆ ಮಂತ್ರಿಗೆ ಆದೇಶವನ್ನು ಕೊಡ್ತಾನೆ. ಸಕಲ ಸೈನಿಕರೊಡನೆ ವಸಿಷ್ಠರಾದಿಯಾಗಿ ಎಲ್ಲ ಪುರೋಹಿತರ ಜೊತೆಗೆ ಭರತ ರಾಮನಿರುವ ಕಡೆಗೆ ಹೊರಡ್ತಾನೆ. ಕೌಸಲ್ಯ, ಸುಮಿತ್ರೆ, ಕೈಕೇಯಿನೂ ಇವಳ ಜೊತೆಗೆ ಹೊರಡ್ತಾಳೆ. ಕೈಕೇಯಿಗೆ ಮೊದಲಿಂದ ರಾಮನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇತ್ತು. ಈ ಕುಟಿಲ ಕುಮತಿ ಮಂಥರಿಯಿಂದ ಅವಳ ಬುದ್ಧಿ ಕೆಟ್ಟು ಹೋಯಿತು. ಅದಕ್ಕೆ ಬಾಲಿ ರಾಮಾಯಣದಲ್ಲಿ ಇದಕ್ಕೊಂದು ವಿಶೇಷ ಅರ್ಥವನ್ನು ಹೇಳ್ತಾರೆ. ಇದು ಸಾಕ್ಷಾತ್ ಸರಸ್ವತಿಯೇ ಕೈಕೇಯಿಯ ನಾಲಿಗೆಯಲ್ಲಿದ್ದು ಹಾಗೆ ವರಗಳನ್ನು ಕೇಳುವಂತೆ ಮಾಡಿದ್ಲು ಅಂತ ರಾಮಾಯಣ ಹೇಳುತ್ತೆ. ಕಾರಣ ಅಂದರೆ ರಾವಣನ ಸಂಹಾರ ಆಗಬೇಕಾಗಿತ್ತು, ಆ ದುಷ್ಟಶಕ್ತಿಯ ಸಂಹಾರ ಆಗಬೇಕಾಗಿತ್ತು, ಅದಕ್ಕೋಸ್ಕರ ರಾಮ ಅರಣ್ಯಕ್ಕೆ ಹೋಗಬೇಕಾಗಿತ್ತು ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ಭರತ ಸಕಲ ಸೈನಿಕರೊಂದಿಗೆ ಶೃಂಗಿಬೇರುಪುರದತ್ತ ಅವನು ಹೊರಡ್ತಾನೆ. ನಾಳೆ ಮುಂದಿನ ಕಥೆ. ನಾಳೆ ಗುಹಾ ಮತ್ತು ಭರತನ ಸಮಾಗಮ ಆಗುತ್ತೆ.
ಅಲ್ಲಿಂದ ಕತೆ ತುಂಬ ಚೆನ್ನಾಗಿದೆ. ಇವತ್ತಿನ ಕತೆ ಇಷ್ಟೇ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ ರಾಮ ಗುಣ ಶ್ರೀಮಾ